ನಮಸ್ಕಾರ. ಹೊಸ ಸಂವತ್ಸರ ಚೈತ್ರ ಯುಗಾದಿಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದೆ. ದಿನಗಣನೆ ಆರಂಭವಾಗಿದೆ. ಏನಾದರೂ ಸಂಭ್ರಮ ಸಡಗರ ಬೇಕಲ್ಲವೇ ಹಬ್ಬವನ್ನು ಸ್ವಾಗತ ಮಾಡೋದಕ್ಕೆ? ಪ್ರಕೃತಿ ಹಸಿರುಡುಗೆಯನ್ನು ಉಟ್ಟು ಚೈತ್ರವನ್ನು ಬರಮಾಡಿಕೊಳ್ಳೋದಕ್ಕೆ ಸಿದ್ಧವಾಗಿದೆ. ನಾವು ಸಿದ್ಧವಾಗಬೇಕಲ್ಲ. ಅದಕ್ಕೋಸ್ಕರವಾಗಿ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವಿಶ್ವಂ ಟಿವಿ ನಿಮಗೋಸ್ಕರವಾಗಿ, ವೀಕ್ಷಕರಿಗೋಸ್ಕರವಾಗಿ ಒಂದು ಹೊಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ. ಹೊಸ ಬಳುವಳಿಯನ್ನು ಹೊತ್ತು ತಂದಿದೆ ನಿಮಗೋಸ್ಕರವಾಗಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಕೇಳುವ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಬರೆದು ಕಳಿಸಿ. ಯುಗಾದಿ ಹಬ್ಬದ ದಿವಸ ನಿಮ್ಮ ಮನೆಗೆ ಬಿಸಿ ಬಿಸಿ ಹೋಳಿಗೆ ಬಂದು ಸೇರುತ್ತೆ. ಹೇಗೆ? ಅದೇ ಕುತೂಹಲ. ಇಷ್ಟೇ, ನಾವು ಕೇಳುವ ಒಂದು ಸರಳ ಪ್ರಶ್ನೆಗೆ ನೀವು ಉತ್ತರವನ್ನ ಬರೆದು ಕಳುಹಿಸಬೇಕು. ಇವತ್ತು ಬರೆಯೋದು ಕಡಿಮೆ ಆಗಿದೆ, ಪತ್ರ ವ್ಯವಹಾರ ನಿಂತು ಹೋಗಿದೆ, ಎಲ್ಲವೂ ವಾಟ್ಸಪ್ ಮೊಬೈಲ್. ಅದಕ್ಕೆ ವಿರುದ್ಧವಾಗಿ ಮತ್ತೆ ನಾವು ಬರೆಯುವುದನ್ನ ರೂಢಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ರೂಪಿಸಿದ್ದೇವೆ. ಒಂದು ಒಗಟು ಒಂದು ಒಬ್ಬಟ್ಟು, ಒಂದು ಒಗಟು ಒಂದು ಒಬ್ಬಟ್ಟು ನಿಮ್ಮ ಮನೆಗೆ. ನಾವು ಕೇಳುವ ಸರಳವಾದ ಒಂದು ಒಗಟನ್ನು ನೀವು ಬಿಡಿಸಿ ನಮ್ಮ ಅಂಚೆ ಪೆಟ್ಟಿಗೆ ಸಂಖ್ಯೆ 2016 2016 ಇದಕ್ಕೆ ನಿಮ್ಮ ಉತ್ತರವನ್ನ ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದು ಕಳುಹಿಸಿ. ಯುಗಾದಿ ಹಬ್ಬದ ದಿವಸ ನಿಮ್ಮ ಮನೆಗೆ ಬಿಸಿ ಬಿಸಿ ಒಬ್ಬಟ್ಟು ಬಂದು ಸೇರುತ್ತೆ. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಒಬ್ಬಟ್ಟು ಬಂದು ಸೇರಿಬಿಡುತ್ತೆ. ಇದೇ ವಿಶ್ವಂ ಟಿವಿಯ ವಿಶೇಷವಾದ ಯೋಚನೆ, ಆಲೋಚನೆ. ಹಾಗಾದರೆ ಶುರು ಮಾಡೋಣ. ಒಂದು ಒಬ್ಬಟ್ಟು ಒಂದು ಒಗಟು, ಒಂದು ಒಗಟು ಒಂದು ಒಬ್ಬಟ್ಟಿನ ಇವತ್ತಿನ ಒಗಟು ಹೀಗಿದೆ ನೋಡಿ. ಅಕ್ಷರವಿದ್ದರೂ ಪುಸ್ತಕವಲ್ಲ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅಕ್ಷರವಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ಗುಂಡಗಿದ್ದರೂ ಚಕ್ರವಲ್ಲ, ಗುಂಡಗಿದ್ದರೂ ಚಕ್ರವಲ್ಲ. ಹಾಗಾದರೆ ನಾನು ಯಾರು? ನಿಮ್ಮ ಉತ್ತರವನ್ನ 2016 2016 ಅಂಚೆ ಪೆಟ್ಟಿಗೆ ಸಂಖ್ಯೆಯನ್ನು ಬರೆದು ಪೋಸ್ಟ್ ಕಾರ್ಡ್ನಲ್ಲಿ ಇವತ್ತೇ ಈ ಕೂಡಲೇ ನಮಗೆ ಬರೆದು ಕಳಿಸಿ. ಯುಗಾದಿ ಹಬ್ಬದ ದಿವಸ ನಿಮ್ಮ ಮನೆಗೆ ಬಿಸಿ ಬಿಸಿ ಹೋಳಿಗೆ ಬಂದು ತಲುಪುತ್ತೆ. ಯಾರು ಪತ್ರದ ಮೂಲಕ ಉತ್ತರವನ್ನು ಕೊಡ್ತಿರೋ ಅವರಿಗೆ ಮಾತ್ರವೇ ಪ್ರಧಾನವಾದ ಆದ್ಯತೆ. ಅದು 100 ಆಗಬಹುದು, 1000 ಆಗಬಹುದು, ಎಲ್ಲರ ಮನೆಗೂ ಬಿಸಿ ಬಿಸಿ ಹೋಳಿಗೆ. ಎರಡನೆಯ ಅವಕಾಶ ಏನು ಅಂದರೆ, ನೀವು ಕೊನೆಯ ಅವಕಾಶವಾಗಿ ಆದ್ಯತೆಯಾಗಿ ವಾಟ್ಸಾಪ್ ಅನ್ನು ಬಳಸಿಕೊಳ್ಳಬಹುದು. ಎರಡನೆಯ ಆದ್ಯತೆ ನಮ್ಮ ವಾಟ್ಸಪ್ ಸಂಖ್ಯೆ 9964502323 9964502323. ಹಾಗಾದ್ರೆ ಪೆನ್ ತಗೊಳ್ಳಿ, ಬೇಗ ಬರೆದು ಕಳಿಸಿ. ನಮ್ಮ ಒಗಟು ನಿಮ್ಮ ಉತ್ತರ, ಅದಕ್ಕೆ ನಾವು ಕೊಡುವುದು ಒಂದು ಒಬ್ಬಟ್ಟು ನಿಮ್ಮ ಮನೆಗೆ. ವೀಕ್ಷಕರೇ, ಉತ್ತರವನ್ನು ಬರೆದು ಕಳಿಸುವಾಗ ದಯಮಾಡಿ ನಿಮ್ಮ ಸಂಪೂರ್ಣವಾದ ವಿಳಾಸವನ್ನು ಬರೆದು ಕಳುಹಿಸಬೇಕು. ಇಲ್ಲದರೆ ಹೇಗೆ ಒಬ್ಬಟ್ಟು ಕಳಿಸೋದು ನಾವು ನಿಮಗೆ? ಹಾಗಾಗಿ ದಯವಿಟ್ಟು ಉತ್ತರವನ್ನು ಬರೆಯಿರಿ. ಕೇವಲ ನಮ್ಮ ಅಂಚೆ ಪೆಟ್ಟಿಗೆಯನ್ನು ಮಾತ್ರ ನಮೂದಿಸಿ ಸಾಕು. 2016 2016 ಬರೆಯಿರಿ ಅಷ್ಟೇ. ವಿಳಾಸ ನಮ್ಮದು. ನಿಮ್ಮ ವಿಳಾಸ ಮಾತ್ರ ಪೂರ್ಣವಾಗಿರಬೇಕು. ಬರೆದು ಕಳುಹಿಸಿ, ಒಗಟನ್ನು ಬಿಡಿಸಿ, ಒಬ್ಬಟ್ಟನ್ನು ತಿನ್ನಿ. ನಮಸ್ಕಾರ.